ಡಿಲಿಮಿಟೇಷನ್ ತಂದು ಮಹಿಳೆಯರಿಗೆ 33% ಕೊಡೋದಕ್ಕೆ ಅವರಿಗೆ ಅಕಾಮಡೇಟ್ ಮಾಡೋಕ್ಕೆ ಅಂತ ಹೊರಟಾಗ ಅದರಲ್ಲೂ ವಿರೋಧಿಸಿದ್ರಿ. ಆದರೆ ಸಿದ್ದರಾಮಯ್ಯನವರೇ, ನೀವೆಂತೂ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ರಿ. ಆದರೆ ಕಾಂಗ್ರೆಸ್ಸಿನ ರಕ್ತವನ್ನು ಇಷ್ಟು ಬೇಗ ನಿಮ್ಮೊಳಗಡೆ ಇಳಿಸ್ಕೊಳ್ತೀರಿ ಅಂತ ನಾನು ಅಂದ್ಕೊಳ್ಳಿಲ್ಲ. ಆ ಗಾಯತ್ರಿ ಶಾಂತಗೌಡರು ಏನು ಸರ್ ತಪ್ಪು ಮಾಡಿದರು? ಇವತ್ತು ನಿಮ್ಮ ಸಂಪುಟದಲ್ಲಿ ಒಬ್ಬರಾದರೂ ಮಹಿಳೆಯರಿದ್ದಾರಾ ಸರ್? ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ನೀವೇ ಕಲ್ಲಾಕಿದ್ರಿ ಅಂತ ನಮಗೆ ಗೊತ್ತು. ಈ ಕಡೆ ಗಾಯತ್ರಿ ಶಾಂತಗೌಡರು ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬಾವುಟ ಕಟ್ಟಿದ್ದು ಒಂದೇ ಮಹಿಳೆ, ಅಲ್ಲಿ ಸಗೀರ್ ಅಹಮದ್ ಅವರು ಬಿಟ್ಟರೆ ಅಲ್ಲಿ ಹೆಗ್ಲಿಗೆ ಕೊಟ್ಟು ಕೆಲಸ ಮಾಡಿದವರು ಗಾಯತ್ರಿ ಶಾಂತಗೌಡರು. ಪಾಪ ಆಕೆ ಕೋರ್ಟಲ್ಲಿ ಫೈಟ್ ಮಾಡಿಕೊಂಡು 4.5 ವರ್ಷ ಅವಧಿನೂ ಕಳ್ಕೊಂಡು ಈಗ 1.5 ವರ್ಷ ಅವಧಿ ಇದೆ. ಏನೋ ಕೊನೆಗೂ ದೇವ್ರು ಕಂಡುಬಿಟ್ಟ ಆಕೆ ಬಂದು ಗೆದ್ಕೊಂಬಂದಿದ್ದಾರೆ. ಅವ್ರನ್ನ ಪ್ರಮಾಣ ವಚನ ಸ್ವೀಕರಿಸೋಕ್ಕೆ ಬನ್ನಿ ಅಂತ ಕರೆ ಮಾಡಿ ಅವರು ರಾಜಭವನಕ್ಕೆ ಅವ್ರ ಲಿಸ್ಟನ್ನು ಕಳಿಸಿ ಅವ್ರ ಪ್ರೀತಿಯಿಂದ ನಮ್ಮ ಸಂಬಂಧಿಕ ನಮ್ಮ ಬಾಂಧವ ಅಂತೇಳಿ ಹೇಳಿ ನಿಮಗೆ ಬುಕ್ಕೆ ಕೊಡೋಕೆ ಹೋದ್ರೆ ಆ ಬುಕ್ಕೆನ ಬಿಸಾಕಿ ಆ ರಾಜಭವನಕ್ಕೆ ಹೋದಂಥ ಲಿಸ್ಟನ್ನು ವಾಪಸ್ ತರಿಸ್ಕೊಂಡು ಕಾಂಗ್ರೆಸ್ನವರ ಮೂಲ ಕಾಂಗ್ರೆಸ್ಸಿಗೆ ಥರ ನೀವು ಕೂಡ ಮಹಿಳಾ ವಿರೋಧಿ ಅದರಲ್ಲ ಸರ್. ಆ ಲೇಡಿ ಏನು ತಪ್ಪು ಮಾಡಿದರು ಸರ್? ಏನು ಸರ್ ಇದು? ನಿಮ್ಮ ಸಮುದಾಯದವ್ರನ್ನೇ ನೀವು ಸಹಿಸ್ಕೊಳ್ಳಿಲ್ಲ. ಇಂಥ ಒಂದು ರಾಜಕಾರಣವನ್ನು ಸಿದ್ದರಾಮಯ್ಯನವರು ಅವರ ರಾಜಕೀಯ ಅಂತ್ಯ ಆದಮೇಲೂ ಕೂಡ ಮುಂದುವರಿಸ್ತಿದ್ದಾರೆ. ಇತ್ತೀಚೆಗೆ ಹೇಳಿಕೆ ಕೊಟ್ಟಿರೋ ರಾಜಕೀಯ ಎಲ್ಲ ಹೊಲಸಾಗ್ಬಿಟ್ಟಿದೆ, ಬಗಡಾಗೋಗ್ಬಿಟ್ಟಿದೆ, ನಾನು 2028 ನಿಲ್ಲಲ್ಲ ಅಂತ. ಸರ್, ಆ ಬಗಡ ಮಾಡಿರೋರು, ಹೊಲ್ಸು ಮಾಡಿರೋರೇ ನೀವೇ ಸರ್. ಆ ಮಹಿಳೆಗೂ ಕಲ್ಲು ಹಾಕಿದರೆ ಈ ಕಡೆ ಲೀಡ್ರ್ಗಳನ್ನು ಕೂಡ ಎಲ್ಲರನ್ನೂ ಕೂಡ ತನ್ವೀರ್ ಸೇಠ್ ಅವ್ರನ್ನ, ಡಾಕ್ಟರ್ ಮಾದೇವಪ್ಪನವ್ರನ್ನ, ವೆಂಕಟೇಶ್ ಅವ್ರನ್ನ ಎಲ್ಲರನ್ನೂ ಮುಗಿಸಿ ಮಗನ ಮಾತ್ರ ಇಟ್ಕೊಂಡು ರಾಜಕೀಯನ ಹಾಳು ಮಾಡಿ ಕೌಟುಂಬಿಕ ರಾಜಕಾರಣ ಮೈಸೂರು ಭಾಗದಲ್ಲಿ ಅದಕ್ಕೆ ನೀವೇ ಇನ್ನೊಂದು ಈ ಕಡೆ ಭಾಗದ ಖರ್ಗೆಯವರಾಗಿ ನೀವು ವರ್ತಿಸ್ತಾ ಇದ್ದೀರಿ. ನೀವು ಮಾಡಿರೋ ಸರ್ ಹೊಲಸನ್ನು, ಬೇರೆ ಯಾರೂ ಮಾಡಿಲ್ಲ. ಮತ್ತು ರಾಜಕೀಯ ಹೊಲಸಾಗಿದೆ ಅಂತ ಹೇಳ್ತೀರಿ. ಅದನ್ನು ತಿಳಿ ಮಾಡೋ ಕೆಲಸ ನಮಗೆ ಅವಕಾಶ ಇತ್ತು, ಅದನ್ನು ನೀವು ಮಾಡಲಿಲ್ಲ. ಅಲ್ಲ ನೋಡಿ, ಈಗ ಯತೀಂದ್ರ ಮೆರಿಟ್ ಕೊಟ್ಟನ ಹಿಂಬಾಗ್ಲಿಂದ ಅಪ್ಪನಿಗೆ, ಅಪ್ಪ ಬಾದಾಮಿಲಿ 2ನೇ ಸರಿ ನಿಂತರೆ ಇಲ್ಲಿ ಸೋಲಿಸ್ತಾರೆ ಅಂತ ಗೊತ್ತಾಗಿ ಅವ್ರು ವಾಪಸ್ಸು ವರ್ಣಕ್ಕೆ ಬಂದರು. ಹಾಗಾಗಿ ಮಗನಿಗೆ ಅಕಾಮಡೇಟ್ ಮಾಡಲಿಕ್ಕೋಸ್ಕರ ಅವ್ರು ಚಾಮುಂಡೇಶ್ವರಿಗೆ ಬಂದು ಅವರು ಅಲ್ಲಿ ಹಾಳಾಗಿದ್ದರು. ಹಾಗಾಗಿ ಮಗನಿಗೆ ಸೇಫ್ ಸೀಟನ್ನು ಬಿಟ್ಕೊಟ್ರು. ಮಗ ಬೇರೆ ಕ್ಷೇತ್ರಕ್ಕೆ ಕಳ್ಸೋಕ್ಕೆ ಮಗನಿಗೆ ಮೆರಿಟಲ್ಲಿ ಗೆಲ್ಲಲ್ಲ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆಯಿಂದ ವರ್ಣಕ್ಕೆ ಹೋದರು. ಮಗನ MLC ಮಾಡಿದರು. MLC ಮಾಡಿ ಇವ್ರು ಸೀಟ್ ಬಿಟ್ಕೊಡೋ ಕೂಡ ಅವತ್ತನ್ನು ಮಂತ್ರಿ ಮಾಡಿಕೊಂಡ್ರು. ಇದೇನು ಕೋಟಾದಲ್ಲೇ ಮಗ ಮಂತ್ರಿ ಆಗಿರುವಂಥದ್ದು. ಇವಾಗ ಆ ಮಗನ ತಲೆಯಲ್ಲಿ ಮಾತ್ರ ಕಿರೀಟ ಇರಬೇಕು. ಈ ಭಾಗದಲ್ಲಿ ಹಿಂದೆ ಸಿದ್ದರಾಮಯ್ಯನವರಿಗೆ ಹಿರಿತನ ಇತ್ತು, ರಾಜಕೀಯ ಅನುಭವ ಇತ್ತು. ಇವೆಲ್ಲ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಅವರು ಅನ್ಕ್ವಶನಬಲ್ ಲೀಡ್ರ್ ಆಗಿದ್ದರು. ಮಗ ಲೀಡ್ರ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಸೀನಿಯರ್ ಮೋಸ್ಟ್ಗಳಿದ್ದಾರೆ, 5-6 ಸರಿ ಗೆದ್ದವರಿದ್ದಾರೆ. ದಲಿತರ ಧ್ವನಿಯಾಗಿರುವಂಥ ಡಾಕ್ಟರ್ ಮಾದೇವಪ್ಪನವರಿದ್ದಾರೆ. ಅಲ್ಪಸಂಖ್ಯಾತರು ಅಂತ ಹೇಳಿದರು, ಎಲ್ಲ ಸಮಾಜಕ್ಕೆ ಸಲ್ಲುವಂಥ 6 ಸರಿ ಗೆದ್ದಿರುವಂಥ ತನ್ವೀರ್ ಸೇಠ್ ಇದ್ದಾರೆ, 6 ಸರಿ ಗೆದ್ದಿರುವಂಥ ವೆಂಕಟೇಶ್ ಅವರಿದ್ದಾರೆ. ಇನ್ನು ಮಗ ಇಲ್ಲಿ ಲೀಡ್ರ್ ಆಗೋಕ್ಕಾಗಲ್ಲ. ಹಾಗಾಗಿ ಏನು, ಯಾರು ಲೀಡ್ರ್ಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು. ಅದಕ್ಕೋಸ್ಕರ ಇವರು ಎಲ್ಲರಿಗೂ ಕೂಡ ಮಂತ್ರಿ ಸ್ಥಾನವನ್ನು ತಪ್ಪಿಸಿ ಮಗನ ತಲೆ ಮೇಲೆ ಮಾತ್ರ ಕಿರೀಟ ಇರೋಂಗೆ ನೋಡಿಕೊಂಡು ಹಾಳು ಮಾಡಿರೋರು ಇವರೇ. ಅದರ ಸಂಪೂರ್ಣ ಜವಾಬ್ದಾರಿ ಇವರೇ ವಹಿಸಬೇಕು. ಯಾಕೆಂದರೆ ಗಾಯತ್ರಿ ಶಾಂತೇಗೌಡರಿಗೂ ಕೂಡ ಅವ್ರ ಲಿಸ್ಟನ್ನು DK ಶಿವಕುಮಾರ್ ಅವರು ರಾಜಭವನಕ್ಕೆ ಕಳಿಸಿದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದಂಥ ಒಂದು ಮಹಿಳೆಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋದನ್ನು ಅವ್ರು ಮಾಡಿದ್ದಾರೆ. ಅದನ್ನು ತಪ್ಪಿಸಿದವ್ರು ಯಾರು ಸರ್? ನೀವೇ. ಶಿವಲಿಂಗೇಗೌಡರೇ ಹೇಳಿಕೆನ ಕೊಟ್ರಲ್ಲ ಸರ್, ನೀವೇ ಮಾಡಿದ್ದು ಅಂತೇಳಿ ಹೇಳಿ ಇನ್ನೇನು ಬೇಕು?